ನೋಟಿಸ್ ಎಚ್ಚರಿಕೆಗಳಿಗೂ ಕೂಡ ಕೆಎನ್ ರಾಜಣ್ಣ ಡೋಂಟ್ ಕೇರ್ ಅಂತಿದ್ದಾರೆ. ರಾಜಣ್ಣ ಸೇರಿದಂತೆ ಸಿದ್ದು ಆಪ್ತರ ವಿರುದ್ಧ ಎಐಸಿಸಿಗೆ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ದೂರು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನನಗೆ ತಿರುಗೇಟು ಕೊಡುವಂತೆ ಮಾತನಾಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಬ್ಬರೇ ಡಿಸಿಎಂ ಅಂತ ನೀವು ಹೇಳಿದ್ರು ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಡಿಸಿಎಂ ಹುದ್ದೆ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ಸದ್ಯಕ್ಕೆ ದೂರು ನೀಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಚರ್ಚೆ ಆಗ್ತಾ ಇತ್ತು. ಸ್ವಾಮೀಜಿ ಅವರ ಹೇಳಿಕೆ ನಂತರ ಮತ್ತೆ ಡಿಸಿಎಂ ಚರ್ಚೆನೂ ಕೂಡ ಆಗ್ತಾ ಇತ್ತು. 3 ಜನ ಡಿಸಿಎಂ ರನ್ನಾಗಿ ಮಾಡಬೇಕಾಗುತ್ತೆ, ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಇಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಅದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಕೋಪ ಬಂತು, ಕೆರಳಿದ್ರು. ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ವಿಚಾರಕ್ಕೆ ಡಿಸ್ಟರ್ಬ್ ಆಗಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಒಂದು ಸೂಚನೆ ಕೊಡ್ತಾರೆ, ಯಾರು ಕೂಡ ಇಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡುವಂಗಿಲ್ಲ, ಕೊಟ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ. ಸೊ ಇಷ್ಟೆಲ್ಲ ಆದ್ರೂ ಕೂಡ ರಾಜಣ್ಣ ಡೋಂಟ್ ಕೇರ್ ಅಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಯಾವ ನೋಟಿಸ್ ಕೊಟ್ರು, ಎಚ್ಚರಿಕೆ ಕೊಟ್ರು, ಸೂಚನೆ ಕೊಟ್ರು ಕೂಡ ಕೆಎನ್ ರಾಜಣ್ಣ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಸೊ ಬೇಸತ್ತು ಹೋಗಿರೋ ಡಿಕೆ ಶಿವಕುಮಾರ್ ಈಗ ಖರ್ಗೆಗೆ ದೂರು ಕೂಡ ಕೊಟ್ಟಿದ್ದಾರಂತೆ. ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ವಾಟ್ ನೆಕ್ಸ್ಟ್? ಖಂಡಿತವಾಗಿಯೂ ಸಭಾ ಈಗಾಗಲೇ 3 ದಿನಗಳ ದೆಹಲಿ ಪ್ರವಾಸವನ್ನ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಕೆಲ ಸಚಿವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ಮತ್ತೆ ದೆಹಲಿಗೆ ತೆರಳಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರಸಕ್ತ ವಿದ್ಯಮಾನಗಳ ವಿಚಾರ ಕುರಿತಂತೆ ಮಾತನಾಡಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ವಿಚಾರ ಕುರಿತಂತೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಕೆಎನ್ ರಾಜಣ್ಣ ಸೇರಿದಂತೆ ಇತರ ನಾಯಕರುಗಳು ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ನೋಟಿಸ್ ನೀಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ, ಜೊತೆಗೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತಕ್ಕಂಥ ಸೂಚನೆಯನ್ನ ನೀಡಿದ್ರು ಸಹಿತವಾಗಿ ರಾಜಣ್ಣ ಅವರು ಈ ಎಲ್ಲಾ ವಿಚಾರಗಳಿಗೂ ಕೂಡ ಯಾವುದೇ ತಲೆ ಕೆಡಿಸಿಕೊಳ್ಳದೆ ತಮ್ಮ ಹೇಳಿಕೆಗಳನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಸದ್ಯ ಪಕ್ಷದಲ್ಲಿ ಶಿಸ್ತಿನ ವಿಚಾರ ಒಂದ್ ಕಡೆ ನಾವು ಚರ್ಚೆ ಮಾಡಿದ್ರೆ, ರಾಜಣ್ಣ ಅವರು ಇದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆ ನೀಡೋದ್ರ ಜೊತೆಗೆ ಪಕ್ಷದಲ್ಲಿ ಶಿಸ್ತನ್ನ ಉಲ್ಲಂಘನೆ ಮಾಡಿ ಅಶಿಸ್ತನ್ನ ಮುಂದುವರಿಸಿದ್ದಾರೆ ಎಂಬತಕ್ಕಂಥ ಹೇಳಿಕೆಯನ್ನ ಎಂಬತಕ್ಕಂಥ ದೂರನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ವಿಚಾರ ಇರಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದು, ಪದೇ ಪದೇ ಈ ರೀತಿಯ ಹೇಳಿಕೆಯನ್ನ ನೀಡೋದ್ರ ಹಿಂದೆ ಯಾರಿದ್ದಾರೆ ಎಂಬುದರ ಬಗ್ಗೆನೂ ಕೂಡ ತಾವು ಗಮನ ಹರಿಸಬೇಕು ಎಂಬತಕ್ಕಂಥ ಹೇಳಿಕೆಯನ್ನು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅವರ ದೂರನ್ನ ಆಲಿಸಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರಗಳಿಗೆ ನಾನು ಮಧ್ಯಪ್ರವೇಶ ಮಾಡ್ತೀನಿ, ರಾಜಣ್ಣ ಸೇರಿದಂತೆ ಇತರ ನಾಯಕರುಗಳಿಗೂ ಕೂಡ ಸೂಚನೆಯನ್ನ ನೀಡ್ತೀನಿ, ತಾವು ಪಕ್ಷ ಸಂಘಟನೆಗೆ ಆದ್ಯತೆಯನ್ನ ನೀಡಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿಯೋದರ ಜೊತೆಗೆ ಡಿಸಿಎಂ ಸ್ಥಾನದಲ್ಲೂ ಕೂಡ ತಾವೇನಿದ್ದೀರಿ ಅದರಲ್ಲಿ ಮುಂದುವರಿಯಿರಿ ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ಏನಾದರೂ ಈ ವಿಚಾರ ಕುರಿತಂತೆ ಇತರ ನಾಯಕರುಗಳು ಮಾತಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ನೋಟಿಸ್ ನೀಡತಕ್ಕಂಥ ವಿಚಾರದಲ್ಲೂ ಕೂಡ ಎಐಸಿಸಿ ನಾಯಕರು ಹಿಂದೆ ಸರಿಯೋದಿಲ್ಲ ಎಂಬತಕ್ಕಂಥ ಅಭಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಸದ್ಯ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರಬಹುದು ಅಥವಾ ಸಮುದಾಯವಾರು ಹೆಚ್ಚುವರಿ ಡಿಸಿಎಂಗಳ ನೇಮಕ ವಿಚಾರ ಕುರಿತಂತೆ ದೆಹಲಿಯಿಂದ ವೀಕ್ಷಕರನ್ನ ಕಳಿಸ್ತಕ್ಕಂಥ ವಿಚಾರದಲ್ಲೂ ಕೂಡ ಎಐಸಿಸಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದ್ದು, ಸದ್ಯಕ್ಕೆ ಈಗ ಅಧಿವೇಶನ ಆರಂಭವಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಜೊತೆಗೆ ರಾಜ್ಯದಲ್ಲಿ ಮುಂಬರಲಿರುವ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಈ ಸಂದರ್ಭದಲ್ಲಿ ಯಾವುದೇ ಮೇಜರ್ ಸರ್ಜರಿಗೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು ಅಥವಾ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ನೇಮಕ ಮಾಡತಕ್ಕಂಥ ಪ್ರಸ್ತಾವ ಹೈಕಮಾಂಡ್ ನಾಯಕರ ಮುಂದೆ ಇಲ್ಲ. ಸದ್ಯ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಯ ನೀಡಿದ್ದು, ಸದ್ಯ ಈಗ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಸೇರಿದಂತೆ ಇತರ ನಾಯಕರು ಭೇಟಿಯಾಗಿ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಸಿಎಂ ಸಹಿತ ಇತರ ನಾಯಕರುಗಳು ಭೇಟಿ ಮಾಡಿರ್ತಕ್ಕಂಥ ವಿಚಾರದ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಇವತ್ತು ಮುಂಜಾನೆ ಈ ರೀತಿಯ ಮಾಹಿತಿಯನ್ನ ಅಂದ್ರೆ ದೂರನ್ನ ರಾಜಣ್ಣ ಸೇರಿದಂತೆ ಇತರ ನಾಯಕರುಗಳು ಏನ್ ಪದೇ ಪದೇ ಡಿಸಿಎಂ ಬದಲಾವಣೆ ವಿಚಾರ ಕುರಿತಂತೆ ಹೆಚ್ಚುವರಿ ಡಿಸಿಎಂ ಅನ್ನ ನೇಮಕ ಮಾಡ್ತಕ್ಕಂಥದ್ದಿರ್ಬೋದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಬೇಕು ಎಂಬತಕ್ಕಂಥ ಆಗ್ರಹ ಏನ್ ಮಾಡ್ತಾ ಇದ್ದಾರೆ, ಈ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಯದ ಜೊತೆಗೆ ಈ ರೀತಿಯ ಹೇಳಿಕೆ ನೀಡತಕ್ಕಂಥ ನಾಯಕರ ವಿರುದ್ಧ ಯಾವುದೇ ಮುಲಾಜಿಲ್ದಾನೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀನಿ ಎಂಬತಕ್ಕಂಥ ಅಭಯವನ್ನ ನೀಡಿದ್ದಾರೆ. ಸದ್ಯ ಈಗ ಯಾವುದೇ ಮೇಜರ್ ಸರ್ಜರಿ ಇಲ್ಲ ಎಂಬತಕ್ಕಂಥ ಸಂದೇಶವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನೆ ಮಾಡಿದ್ದು, ಈ ವಿಚಾರ ಏನಾದ್ರೂ ಯಾರಾದ್ರೂ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ವೀಕ್ಷಕರನ್ನ ಕಳಿಸಿ ಆನಂತರ ಈ ವಿಚಾರಕ್ಕೆ ತಾರ್ಕಿಕವಾದಂತ ಅಂತ್ಯವನ್ನ ಆಡ್ತೀವಿ ಎಂಬತಕ್ಕಂಥ ಅಭಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.